ಸೊ ಈಗ ಎಲ್ಲರೂ ಹೆಂಗಿದ್ರಿ ಆರಾಮದಿರಿ ಅನ್ಕೋತೀನಿ ಗೈಸ್. ನಿನ್ನೆ ನೋಡ್ತಿರ್ಬೋದು ಎಲ್ಲರೂ ಚೊಕ್ಕ ಮ್ಯಾಚ್ ಆಡಿದ್ರೆ. ನಿನ್ನೆ ಮಾತ್ರ ನಾವು ಸ್ಕಿಪ್ ಮಾಡಿದ್ವಿ ಮ್ಯಾಚ್ಗಳನ್ನ. ಯಾಕಂದ್ರೆ ಗೈಸ್ ಭಾಳ ವರ್ಕ್ ಪ್ರೆಷರ್, ಭಾಳ ಸ್ಟ್ರೆಸ್, ಭಾಳ ಆರಾಮಿಲ್ದಂಗೆ ಆಗ್ಬಿಟ್ಟಿದ್ದೆ. ಈಗ ಆರಾಮಾಗಿನಿ ಬಂದಿನಿ ವಾಪಸ್. ಸೊ ಗೈಸ್ ಬಿಡೋದು ಬೇಡ. ನಿನ್ನೆ ಫ್ಯಾಂಟಸಿನಾಗಂತೂ ಚಲೋ ಪಾಯಿಂಟ್ಸ್ ಮಾಡಿದ್ವಿ ಗೈಸ್, ಚಲೋ ಹೊಡ್ಕೊಂಡು. ನನ್ನ ಟೀಮ್ ನೋಡಿಲ್ಲ ನೀವು ಯಾರು. ಚಲೋ ವಿನ್ ಆಗೈತಿ ಗೈಸ್, ಹಂಗೇನಿಲ್ಲ. ಸೊ ಗೈಸ್ ಇವತ್ತು ಬರೋಣ. ಇವತ್ತು ಆರಾಮಿಲ್ಲ ಆದ್ರೂ ವಿಡಿಯೋ ಮಾಡತ್ತೀನಿ ನಿಮ್ಮ ಸಂಬಂಧ. ಸ್ಕಿಪ್ ಮಾಡಿದ್ರೆ ನಮ್ಮ ಅಣ್ಣ ತಮ್ಮಗಳು ಮತ್ತೆ ಸ್ಮಾಲ್ ಲೀಗ್ನಾಗ ಗೆಲ್ಲೋದಿಲ್ಲ, ಗ್ರ್ಯಾಂಡ್ ಲೀಗ್ನಾಗ ಗೆಲ್ಲಂಗಿಲ್ಲ, ನಮ್ಮ ಅಣ್ಣ ತಮ್ಮಗಳು ಮತ್ತೆ ಪ್ರಾಫಿಟ್ನಾಗ ಇರೋಂಗಿಲ್ಲ ಅಂತಂದು ಫ್ಯಾಂಟಸಿ ಟೀಮ್ ಮಾಡ್ತೀನಿ. ಮತ್ತು ಇವತ್ತು ಫ್ಯಾಂಟಸಿ ಟಿಪ್ಸ್ ಕೊಡ್ತೀನಿ ಗೈಸ್. ಇವತ್ತು ಬಂದ್ಬಿಟ್ಟು ಮ್ಯಾಚ್ ನಂಬರ್ 23 GT ವರ್ಸಸ್ ನಮ್ಮ RR ಗೈಸ್. IPL 2025 ಮ್ಯಾಚ್ ಗೈಸ್. ಖತರ್ನಾಕ್ ಮ್ಯಾಚ್ ಐತಿ ಇವತ್ತು, ನೋಡಿದಿರ್ಬೋದು. ಒಳ್ಳೆ ಟೀಮ್ ಐತಿ, ಮುಖಾಮುಖಿ ಮ್ಯಾಚ್ ನಡೀತೈತಿ, ಒಳ್ಳೇದ. ಸೊ ಗೈಸ್ ಫಸ್ಟ್ ಬಂದ್ಬಿಟ್ಟು ನಾವು ಮ್ಯಾಚ್ ನಾಗ ಏನ್ ನೋಡೋಣಪ್ಪ ಅಂತಂದ್ರೆ ಪಿಚ್ ರಿಪೋರ್ಟ್ ನೋಡೋಣ, ಟೀಮ್ ನ್ಯೂಸ್ ನೋಡೋಣ, ಫ್ಯಾಂಟಸಿ ಟಿಪ್ಸ್ ನೋಡೋಣ. ಅದಾಗಿದ ತಕ್ಷಣ ಮ್ಯಾಚ್ ಪ್ರಿಡಿಕ್ಷನ್ಸ್ ನೋಡೋಣ. ಸ್ಮಾಲ್ ಲೀಗ್ನಾಗ ಯಾರಿಗೆ ಕರ್ಕೋಬೇಕು, ಗ್ರ್ಯಾಂಡ್ ಲೀಗ್ ಯಾರಿಗೆ ಕರ್ಕೋಬೇಕು, ಯಾರಿಗೆ ಕ್ಯಾಪ್ಟನ್ ಮಾಡ್ಬೇಕು, ಯಾರಿಗೆ ವೈಸ್ ಕ್ಯಾಪ್ಟನ್ ಮಾಡ್ಬೇಕು, ಎಲ್ಲ ಹೇಳ್ತೀನಿ ಗೈಸ್ ಈ ಮ್ಯಾಚ್ನಾಗ, ಈ ವಿಡಿಯೋದಾಗ. ಸೊ ಗೈಸ್ ಕಂಟಿನ್ಯೂ ಆಗಿ ವಿಡಿಯೋ ನೋಡ್ರಿ, ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬರ್ರಿ. ಸ್ಕಿಪ್ ಮಾಡಿದ್ರೆ ನಿಮ್ದ ಲಾಸ್ ಗೈಸ್. ಏನು ಫರಕ್ ಬೀಳಂಗಿಲ್ಲ, ನನಗಂತೂ ನಿಮ್ದ ಲಾಸ್ ಆಗತೈತಿ. ನೋಡ್ಕೊಂತೀರ್ರಿ, ಒಳ್ಳೆ ಟಿಪ್ಸ್ ತಗೋರಿ, ಒಳ್ಳೆ ಟೀಮ್ ಮಾಡ್ರಿ ಗೈಸ್. ಗ್ಯಾಮ್ಲಿಂಗ್ ಅಂತೂ ನಾವು ಸಪೋರ್ಟ್ ಮಾಡಂಗಿಲ್ಲ, ನಿಮ್ಗಂತೂ ಗುರುದೈತಿ. ಸಟ್ಟೆಬಾಜಿ ಮಾಡಕ್ ಹೋಗ್ಬರ್ರಿ, ಬೆಟ್ಟಿಂಗ್ ಎಲ್ಲ ಆಡಕ್ ಹೋಗ್ಬರ್ರಿ ಗೈಸ್. ಟಿಪ್ಸ್ ತಗೋರಿ, ಫ್ಯಾಂಟಸಿ ಟೀಮ್ ಹಾಕಿರಿ. ಫ್ಯಾಂಟಸಿ ಟೀಮ್ ಲೀಗಲ್ ಏನೈತಿ ಅದು ಮಾಡ್ರಿ ಗೈಸ್. ಮೊದ್ಲಿಂದ ಹೇಳ್ಕೊಂಡ್ ಬರತ್ತೀನಿ, ನನಗೆ ಗ್ಯಾಮ್ಲಿಂಗ್ ನಾ ಸಪೋರ್ಟ್ ಮಾಡಂಗಿಲ್ಲ. ನಾನು ಬರೀ ಪ್ರಿಡಿಕ್ಷನ್ಸ್ ಕೊಡ್ತೀನಿ, ಮ್ಯಾಚ್ ಹಿಂಗಾಕೈತಿ ಹೆಂಗಿಲ್ಲ ಏನಿಲ್ಲ ಅಂತ ನಾನು ಪ್ರಿಡಿಕ್ಷನ್ಸ್ ಕೊಡ್ತೀನಿ. ಅದನ್ನ ತೊಗೊಂಡು ಗಲತ್ ಯೂಸ್ ಮಾಡ್ಕೊಬೇಡ್ರಿ ಗೈಸ್. ಯಾರು ರಾಂಗ್ ಯೂಸ್ ಮಾಡ್ಕೋಬೇಡ್ರಿ. ಜಸ್ಟ್ ಫ್ಯಾಂಟಸಿ ಟೀಮ್ ಮಾಡ್ಕೋರಿ, ಆ್ಯಪ್ನಾಗ ಯೂಸ್ ಮಾಡ್ಕೋರಿ, ಆ್ಯಪ್ನಾಗ ಆಟಾಡ್ಕೋರಿ, ಲೀಗಲ್ ವೇನಾಗ ಮಾಡ್ಕೋರಿ ಗೈಸ್. ಇಲ್ಲಿಗಲ್ ಏನು ಮಾಡಕ್ ಹೋಗ್ಬೇಡ್ರಿ. ಇಲ್ಲಿಗಲ್ ಇಸ್ ನಾಟ್ ಗುಡ್ ಅಲ್ಲ ಗೈಸ್. ಯಾವಾಗಿದ್ರು ನಿಮ್ ಕುತ್ತಿಗೆ ಅದ. ಲೀಗಲ್ ಟೈಪ್ನಾಗ ಏನೇನೈತಿ ಲೀಗಲ್ನಾಗ ಮಾಡ್ಕೋರಿ. ಯಾರು ನಿಮ್ಗೆ ಏನು ಹಿಡಿಯಕ್ ಆಗ್ಬಾರ್ದು, ಹೆಸರು ಹಿಡಕ್ ಹೋಗ್ಬಾರ್ದು, ನಿಮ್ಗೆ ಯಾರು ಮಾಡಕ್ ಆಗಿರ್ಬಾರ್ದು. ನಮ್ ಕೈ ಕ್ಲೀನ್ ಇರ್ಬೇಕು ಗೈಸ್, ಯಾವಾಗೂ ಕ್ಲೀನ್ ಹ್ಯಾಂಡ್ಸ್ ಇಟ್ಕೊಂಡು ಎಲ್ಲ ಮಾಡ್ಬೇಕು. ಇಲ್ಲಿಗಲ್ ಕೆಲಸ ಏನ್ ಮಾಡಕ್ ಹೋಗ್ರಿ, ಲೀಗಲ್ ಕೆಲಸ ಮಾಡ್ರಿ. ನಮ್ಮ ಇಂಡಿಯಾನಾಗ ಏನ್ ಲೀಗಲ್ ಐತೆ ಅದನ್ನ ಮಾಡ್ರಿ ಅಷ್ಟ. ಈಗ ನಾ ಹೇಳೋದು. ಸೊ ಗೈಸ್ ಬರ್ರಿ ಫಸ್ಟ್ ಈಗ ನೋಡೋಣ ನಮ್ಮ ಟೀಮ್ ನ್ಯೂಸ್ನಾಗ ಬೋತ್ ಟೀಮ್ಸ್ ಆರ್ ಕಮಿಂಗ್ ಅಪ್ ವಿನ್ ಗೈಸ್. ಎರಡು ಟೀಮ್ ಒಂದ್ ಮ್ಯಾಚ್ ಗೆಲ್ಕೊಂಡ ಬಂದೈತಿ. ಸೊ ನಂಗೆ ಅನ್ಸೋ ಮಟ್ಟಿಗೆ ಯಾವ ಟೀಮ್ನಾಗ ಪ್ಲೇಯರ್ಸ್ಗೆ ಯಾರು ಚೇಂಜ್ ಮಾಡಂಗಿಲ್ಲ ಗೈಸ್. ಸೊ ಅದಾದ ತಕ್ಷಣ ರವಾಡ ರಿಟರ್ನ್ ಆಗಿಲ್ಲ ಗೈಸ್. ಇನ್ನೂ ಮಟ್ಟ ರವಾಡ ಬಂದಿಲ್ಲ, ಇದು ಹೊರ ಹೋಗ್ಯಾಬಿಟ್ಟಾನ, ಇನ್ನೂ ಮಟ್ಟ ಬರಂತಿಲ್ಲ. ಸೊ ನೋಡೋಣ ಏನ್ ಹಾಕೈತಿ ರವಾಡ ಬಂದಾಗ ನಿಮ್ಗೆ ಹೇಳ್ತೀನಿ. ಸೊ ಗೈಸ್ ಇವಾಗ ಬಂದ್ಬಿಟ್ಟು ಪ್ರಾಬಬಲ್ 12 ನೋಡೋಣ. ನಮ್ಮ ರಾಜಸ್ಥಾನ ನೋಡಿದ್ರೆ. ಸೊ ಫಸ್ಟ್ ಬಂದ್ಬಿಟ್ಟು ಯಶಸ್ವಿ ಜೈಸ್ವಾಲ್, ಸಂಜು ಸ್ಯಾಮ್ಸನ್ ವಿಕೆಟ್ ಕೀಪರ್ ಪ್ಲಸ್ ಬ್ಯಾಟ್ಸ್ಮನ್ ಗೈಸ್ ಇಬ್ರು ಅಪ್ಲೋಡ್ ಮಾಡ್ತಾರೆ. ಸೊ ಆಯ್ತ ತಕ್ಷಣ ನಿತೀಶ್ ರಾಣಾ, ರಿಯಾನ್ ಪರಾಗ್, ಧ್ರುವ್ ಜೂರಿಯಲ್, ಎಸ್ ಮೈರ್, WS ರಂಗ, ಜೆ ಆರ್ಚರ್, ವೈ ಸಿಂಗ್, ಎಂ ತೀಕ್ಷಣ, ಎಸ್ ಶರ್ಮಾ, ಕಾರ್ತಿಕೇಯ, ದುಬೆ ಗೈಸ್. ಇದು ಬಂದ್ಬಿಟ್ಟು ಪ್ರಾಬಬಲ್ 12 ಆಫ್ ರಾಜಸ್ಥಾನ್ ಗೈಸ್. ಚೆನ್ನಾಗಿ ಟೀಮ್ ಇವ್ರದು. ಸೊ ಇದಾಗಿದ ತಕ್ಷಣ ನೆಕ್ಸ್ಟ್ ನೋಡೋಣ ನಾವು ಗುಜರಾತ್ನಾಗ ಶುಭ್ಮನ್ ಗಿಲ್ ಕ್ಯಾಪ್ಟನ್ ಗೈಸ್. ಎಸ್ ಸುದರ್ಶನ ಇಬ್ರು ಓಪನಿಂಗ್ ಮಾಡ್ತಾರೆ. ಅದಾಗಿದ ತಕ್ಷಣ ಜಾಶ್ ಬಟ್ಲರ್, ವಾಷಿಂಗ್ಟನ್ ಸುಂದರ್, ಎಸ್ ರುತಫೋರ್ಡ್, ಎಸ್ ಖಾನ್, ಆರ್ ತಿವಟಿಯಾ, ಆರ್ ಖಾನ್, ಸಾಯಿ ಕಿಶೋರ್, ಎಂ ಸಿರಾಜ್, ಪಿ ಕೃಷ್ಣ, ಇಶಾಂತ್ ಶರ್ಮಾ ಅಂಡ್ ಅವೈಸ್ ಖಾನ್ ಗೈಸ್. ಇವ್ರು ಬಂದ್ಬಿಟ್ಟು ನಾವು ಪ್ರಾಬಬಲ್ 12 ಆಫ್ ಗುಜರಾತ್ ಗೈಸ್. ಸೊ ಇದಾಗಿದ ತಕ್ಷಣ ಪಿಚ್ ರಿಪೋರ್ಟ್ ನೋಡೋಣ ಗೈಸ್. ಫಸ್ಟ್ ಬಂದ್ಬಿಟ್ಟು ಪಿಚ್ ಯಾರಪ್ಪ ಅಂದ್ರೆ ಮೊಟೇರಾ ಸ್ಟೇಡಿಯಂ ಅಹಮದಾಬಾದ್ ಗೈಸ್. ಅಹಮದಾಬಾದ್ನಾಗ ಮ್ಯಾಚ್ ನಡೆಯತೈತಿ. ಗುಜರಾತ್ ಹೋಮ್ ಟೌನ್ ಗೈಸ್, ಇಲ್ಲೇ ಮ್ಯಾಚ್ ನಡೆಯತೈತಿ. ಸೊ ಇಲ್ಲಿ ಬಂದ್ಬಿಟ್ಟು ಪಿಚ್ ಇರೋ ಸ್ಟೇಡಿಯಂ ಗುಡ್ ಫಾರ್ ಬ್ಯಾಟಿಂಗ್ ಅಂಡ್ ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಇಸ್ 170. ಫಸ್ಟ್ ಬ್ಯಾಟಿಂಗ್ ಮಾಡಿದವರು 170 ಮಾಡ್ಯಾರ ಗೈಸ್. ಯಾವಾಗೂ ನೋಡ್ಬೋದು, ಅದಕ್ಕಿಂತ ಆವರೇಜ್ ಸ್ಕೋರ್ ಬಂದ್ಬಿಟ್ಟಿದೆ. ಸೊ ಬ್ಯಾಟಿಂಗ್ ಅವರಿಗೆ ವೆರಿ ಗುಡ್ ಗೈಸ್. ಬ್ಯಾಟರ್ಸ್ಗೆ ಒಳ್ಳೆ ಸಪೋರ್ಟ್ ಐತಿ ಈ ಗ್ರೌಂಡ್. ಸೊ ಪೇಸರ್ಸ್ಗೂ ಚಲೋ ಐತಿ ಗೈಸ್, ಅವ್ರಿಗೆ ಸ್ವಲ್ಪ ಜಾಸ್ತಿ ಬೌನ್ಸ್ ಸಿಗ್ತೈತಿ. ಸೊ ನಮ್ಮ ಪೇಸರ್ಸ್ಗೂ ನೋಡ್ತಿರ್ಬೋದು ಗೈಸ್, ಸ್ವಲ್ಪ ಬೌನ್ಸ್ ಎಕ್ಸ್ಟ್ರಾ ಬೌನ್ಸ್ ಸಿಗ್ತೈತಿ. ಸೊ ಪೇಸರ್ಸ್ಗೂ ಬಹಳ ಚಲೋ ಐತಿ ಗೈಸ್ ಈ ಗ್ರೌಂಡ್ ಬಂದ್ಬಿಟ್ಟೆ. ಸೊ ಈ ತಕ್ಷಣ ಸ್ಪಿನ್ನರ್ಸ್ ವಿಲ್ ಲುಕ್ ಟು ಯುಟಿಲೈಸ್ ದ ಬೌಂಡ್ರೀಸ್, ಬಿಗ್ ಬೌಂಡ್ರೀಸ್ ಗೈಸ್. ಬಿಗ್ ಬೌಂಡ್ರೀಸ್ ಬಹಳ ದೊಡ್ಡದ. ಸೊ ಸ್ಪಿನ್ನರ್ಸ್ ಸ್ಪಿನ್ ಮಾಡಿ ವಿಕೆಟ್ ಪ್ರೆಷರ್ ಮೂಮೆಂಟ್ನಾಗ ಹೊಡ್ಯಾಕ್ ಹೋಗ್ತಾರೆ ಬ್ಯಾಟ್ಸ್ಮನ್. ಸೊ ಕ್ಯಾಚಸ್ ಕೊಡೋ ಚಾನ್ಸಸ್ ಭಾಳ ಅದ ಗೈಸ್. ಸೊ ಸ್ಪಿನ್ನರ್ಸ್ ಅದನ್ನ ಯೂಸ್ ಮಾಡ್ಕೊಂತಾರೆ. ಸೊ ಏನಾದ ತಕ್ಷಣ ಇನ್ ಲಾಸ್ಟ್ IPL 7 ಮ್ಯಾಚಸ್ನಾಗ ಪೇಸರ್ಸ್ 48 ವಿಕೆಟ್ ತಗೊಂಡಾರ ಅಂಡ್ ಸ್ಪಿನ್ನರ್ಸ್ 23 ವಿಕೆಟ್ ತಗೊಂಡ್ರ ಗೈಸ್. ನೋಡ್ತಿರ್ಬೋದು ಎಷ್ಟು ಪೇಸರ್ಸ್ಗೆ ಸ್ವಲ್ಪ ಸಪೋರ್ಟ್ ಐತಿ ಗ್ರೌಂಡ್ ಇದೆ. ಅಂಡ್ ಚೇಸಿಂಗ್ ಮಾಡೋರು ಯಾರು ಮ್ಯಾಚ್ ಚೇಸಿಂಗ್ ಮಾಡಿರೋ 10 ಮ್ಯಾಚ್ನಾಗ 6 ಮ್ಯಾಚ್ ಅವ್ರಾಗ ಗೆದ್ದಾರೆ ಗೈಸ್. ಅದು ಒಂದು ಡ್ಯೂ ಫ್ಯಾಕ್ಟರ್ ಆಗ್ಬೋದು. ಸೊ ನಂಗನ್ಸೋ ಮಟ್ಟಿಗೆ ಇವತ್ತು ಟಾಸ್ ಗೆದ್ದವನ್ನ ಚೇಸಿಂಗ್ ಮಾಡಕ್ಕೆ ಪ್ರಿಫರ್ ಮಾಡ್ತಾರೆ ಗೈಸ್. ಸೊ ಇದ ತಕ್ಷಣ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸ್ಕೋರ್ ಅರೌಂಡ್ 180 ಗೈಸ್. 180 to 190 ಮ್ಯಾಚ್ನಾಗ ಸ್ಕೋರ್ ಎಕ್ಸ್ಪೆಕ್ಟ್ ಮಾಡ್ಬೋದು ಗೈಸ್ ನಾವು ಬಂದ್ಬಿಟ್ಟ. ಸೊ ಇದಾಗಿದ ತಕ್ಷಣ ನಾವು ನೋಡೋಣ ಗೈಸ್ ಏನಪ್ಪಾ ಅಂತಂದ್ರೆ ಹೆಡ್ ಟು ಹೆಡ್ ನೋಡೋಣ ಗೈಸ್. ಇವ್ರಿಬ್ರು ಬಂದ್ಬಿಟ್ಟು 6 ಮ್ಯಾಚ್ ಆಡ್ಯಾರ. 6 ಮ್ಯಾಚ್ನಾಗ ರಾಜಸ್ಥಾನ್ 1 ಮ್ಯಾಚ್ ಗೆದ್ದೈತಿ, ಗುಜರಾತ್ 5 ಮ್ಯಾಚ್ ಗೆದ್ದಾರ ಗೈಸ್. ನೋಡಿದಿರ್ಬೋದು ಗುಜರಾತ್ ಎಷ್ಟು ಡಾಮಿನೇಟ್ ಮಾಡ್ಯಾರ ರಾಜಸ್ಥಾನ್ ಅವರಿಗೆ ಗೈಸ್. ಇವಾಗ ಬಂದ್ಬಿಟ್ಟು ನಾವು ಕೀ ಸ್ಟಾಟ್ಸ್ ನೋಡೋಣ. ಕೀ ಸ್ಟಾಟ್ಸ್ ನಾಗ ಶುಭ್ಮನ್ ಗಿಲ್ ಆವರೇಜ್ ಬಂದ್ಬಿಟ್ಟು 40 ಅಗೇನ್ಸ್ಟ್ RR ಅಂಡ್ 66 ಆಗದ ಬೆಳೆಯುತ್ತೆ. ಶುಭ್ಮನ್ ಗಿಲ್ ಒಳ್ಳೆ ಆವರೇಜ್ ಐತಿ. RR ಅಪೋಸಿಟ್ ಈ ಗ್ರೌಂಡ್ ನಾಗ ಗೈಸ್ ಶುಭ್ಮನ್ ಗಿಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಗೈಸ್. ಅದಾದ ತಕ್ಷಣ ಯಶ್ ಸುದರ್ಶನ್ ನೋಡ್ತಿರ್ಬೋದು ಕನ್ಸಿಸ್ಟೆಂಟ್ಲಿ ಪರ್ಫಾರ್ಮ್ ಮಾಡ್ಕೊಂಡ್ ಬರತ್ತಾರ ನಮ್ಮ ತಮಿಳ್ನಾಡು ಪ್ಲೇಯರ್. ಸೊ 55 ರನ್ಸ್ ನಮ್ಮ ಸೌತ್ ಇಂಡಿಯನ್ ಪ್ಲೇಯರ್. 55 ರನ್ಸ್ ಇನ್ 2 ಮ್ಯಾಚಸ್, 740 ರನ್ಸ್ ಇನ್ 14 ಮ್ಯಾಚಸ್ ಅಟ್ ದ ವೆನ್ಯೂ. ನೋಡಿದಿರ್ಬೋದು ಗೈಸ್
ಚೆನ್ನಾಗಿ ಪರ್ಫಾರ್ಮೆನ್ಸ್ ಐತಿ ಸುದರ್ಶನ್. ಜಾಶ್ ಬಟ್ಲರ್ ಖತರ್ನಾಕ್ ಪ್ಲೇಯರ್, ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್. ಸೊ 110 ರನ್ ನೋಡಿದಾರೆ 10 ಮ್ಯಾಚಸ್ನಾಗ ಅಟ್ ದ ವೆನ್ಯೂ ಗೈಸ್. ಚಲೋ ಐತಿ ನಮ್ ಜಾಶ್ ಬಟ್ಲರ್ದು ಪರ್ಫಾರ್ಮೆನ್ಸ್ ಗೈಸ್. ಸೊ ಇದಾಗಿದ ತಕ್ಷಣ ನಾವು ನೋಡೋಣ ಜಾಶ್ ಬಟ್ಲರ್ ಆಸ್ ಎ ಸ್ಮ್ಯಾಶ್ ಜೆ ಆರ್ಚರ್ ಫಾರ್ 89 runs in 47 balls ಗೈಸ್. ನೋಡ್ತಿರ್ಬೋದು 47 ಬಾಲ್ನಾಗ ಜೆ ಆರ್ಚರ್ಗೆ 89 runs ಹೊಡೆದಾರೆ. 2 ಸಲ ಔಟ್ ಆಗ್ಯಾರ ಗೈಸ್. ಅದು ಸ್ವಲ್ಪ ಡ್ಯೂ ಫ್ಯಾಕ್ಟರ್ ಐತಿ. ಅದಾಗಿದ ತಕ್ಷಣ ಸಂದೀಪ್ ಶರ್ಮಾ 87 run in 40 balls 40 balls ಹೊಡೆದಾರೆ. 1 ಸಲ ವಿಕೆಟ್ ಹೋಗಿರಿ. ನೋಡ್ತಿರ್ಬೋದು ಸಂದೀಪ್ ಶರ್ಮಾ ಮತ್ತೆ ನಮ್ಮ ಆರ್ಚರ್ ಲೈಟ್ ಹಂಗ್ ಕಾಡ್ತಾರ ನಮ್ ಜಾಶ್ ಬಟ್ಲರ್ಗೆ. ಸೊ ಇದಾಗಿದ ತಕ್ಷಣ ವಾಷಿಂಗ್ಟನ್ ಸುಂದರ್ 76 ರನ್ ಹೊಡೆದಾರ, 1 ವಿಕೆಟ್ ಇನ್ 6 ಮ್ಯಾಚ್ನಾಗ 76 ರನ್ ಹೊಡೆದ 1 ವಿಕೆಟ್ ತೊಗೊಂಡ್ರೆ ಗೈಸ್. ನೋಡ್ತಿರ್ಬೋದು. ಅದಕ್ಕೆ 4 ಮ್ಯಾಚ್ನಾಗ 13 ರನ್ ಹೊಡೆದ 8 ಮ್ಯಾಚ್ ಆಡ್ಯಾರ ಗೈಸ್ ಅಟ್ ದ ವೆನ್ಯೂ ಗೈಸ್. ಓಕೆ ಐತಿ ವಾಷಿಂಗ್ಟನ್ ಸುಂದರ್. ಅದು ಲಾಸ್ಟ್ ಟೈಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಚಲೋ ಪರ್ಫಾರ್ಮ್ ಮಾಡ್ಯಾರ ಗೈಸ್. ಅದಾಗಿದ ತಕ್ಷಣ ರುತಫರ್ಡ್ ಆಸ್ 27 runs in 3 matches 27 ರನ್ ಹೊಡೆದಾರ 3 ಮ್ಯಾಚಸ್ನಾಗ RR ಅಪೋಸಿಟ್ ಅಂಡ್ 64 ರನ್ ಹೊಡೆದಾರ 2 ಮ್ಯಾಚ್ನಾಗ ವೆನ್ಯೂದಾಗ ಗೈಸ್. ನೋಡ್ತಿರ್ಬೋದು ರುತಫರ್ಡ್ ಚಲೋ ಐತ್ ಗೈಸ್ ಪರ್ಫಾರ್ಮೆನ್ಸ್. ಸೊ ಅದಾಗಿದ ತಕ್ಷಣ ಎಸ್ ಖಾನ್ 76 ರನ್ ಹೊಡೆದ 4 ಮ್ಯಾಚ್ನಾಗ RR ಅಪೋಸಿಟ್ ಹೊಡೆದಾರ ಗೈಸ್ ಅಂಡ್ 150 ರನ್ ಹೊಡೆದಾರ 11 ಮ್ಯಾಚ್ನಾಗ ವೆನ್ಯೂದಾಗ ಗೈಸ್. ನೋಡ್ತಿರ್ಬೋದು ಎಸ್ ಖಾನ್ ಚಲೋ ಐತಿ ಪರ್ಫಾರ್ಮೆನ್ಸ್, ಗುಡ್ ಐತಿ ಗೈಸ್, ಡೀಸೆಂಟ್ ಐತಿ. ಸೊ ಇದ ತಕ್ಷಣ ರಶೀದ್ ಖಾನ್ 61 ವಿಕೆಟ್ ತಗೊಂಡಾರ. ಸೊ ಗೈಸ್ ಸಾರಿ ಗೈಸ್, ರಶೀದ್ ಖಾನ್ 68 ಸಾರಿ. ಸೊ ಗೈಸ್ ರಶೀದ್ ಖಾನ್ ಬಂದ್ಬಿಟ್ಟು 16 ವಿಕೆಟ್ ತಗೊಂಡು 14 ಮ್ಯಾಚ್ನಾಗ RR ಅಪೋಸಿಟ್, 20 ವಿಕೆಟ್ ತಗೊಂಡ್ರ 18 ಮ್ಯಾಚ್ನಾಗ ವೆನ್ಯೂದಾಗ ಗೈಸ್. ನೋಡ್ತಿರ್ಬೋದು ರಶೀದ್ ಖಾನ್ ಚಲೋ ಐತಿ ಗೈಸ್ ಪರ್ಫಾರ್ಮೆನ್ಸ್. ಆಯ್ತ ತಕ್ಷಣ ಎಸ್ ಕಿಶೋರ್ 3 ವಿಕೆಟ್ ತಗೊಂಡ್ರ 2 ಮ್ಯಾಚ್ನಾಗ ಅಗೇನ್ಸ್ಟ್ RR ಅಂಡ್ 11 ವಿಕೆಟ್ ತಗೊಂಡ್ರ 8 ಮ್ಯಾಚ್ನಾಗ ವೆನ್ಯೂದಾಗ ಗೈಸ್. ನೋಡ್ತಿರ್ಬೋದು ಇವ್ರದ್ದು ಬಂದ್ಬಿಟ್ಟು ಚಲೋ ಐತಿ ಪರ್ಫಾರ್ಮೆನ್ಸ್. ಆರ್ ಕಿಶೋರ್ದು ಲಾಸ್ಟ್ ಟೈಮ್ ನೋಡಿರಲ್ಲ, ಲಾಸ್ಟ್ ಮೂಮೆಂಟ್ 4 ವಿಕೆಟ್ ಅಭಿಸ್ಬಿಟ್ರೆ. ಸೊ ಆಯ್ತ ತಕ್ಷಣ ಎಸ್ ಕಿಶೋರ್ ಆಸ್ ಬೋಲ್ಡ್ ಬೆಟರ್ ದೆನ್ ರಶೀದ್ ಇನ್ ಆಲ್ 4 ಮ್ಯಾಚಸ್ ಗೈಸ್. ನೋಡ್ತಿರ್ಬೋದು ರಶೀದ್ ಖಾನ್ ಅವ್ರಕ್ಕಿಂತ ಎಕ್ಸ್ಪೀರಿಯನ್ಸ್ ಪ್ಲೇಯರ್, ಅವ್ರಕ್ಕಿಂತ ಹಳೆ ಪ್ಲೇಯರ್, ಅವ್ರಕ್ಕಿಂತ ಚಲೋ ಪರ್ಫಾರ್ಮ್ ಮಾಡಿದ್ರ ಎಸ್ ಕಿಶೋರ್. ಸೊ ದ ಸೀಸನ್ ಈಸ್ ಟೇಕನ್ 8 ವಿಕೆಟ್ಸ್ ವೇರ್ ರಶೀದ್ ಹ್ಯಾಸ್ ಓನ್ಲಿ ಟೇಕನ್ 1 ವಿಕೆಟ್. 8 ವಿಕೆಟ್ ತಗೊಂಡ್ರ ಅವರು ಈ ಸೀಸನ್ 4 ಮ್ಯಾಚ್ನಾಗ. ಇವ್ರು ನೋಡಿದ್ರೆ 1 ವಿಕೆಟ್ ತಗೊಂಡ್ರ ಗೈಸ್ ನಮ್ ರಶೀದ್ ಖಾನ್. ಸೊ ನೋಡ್ತಿರ್ಬೋದು ಎಸ್ ಕಿಶೋರ್ ಎಷ್ಟು ಫಾರ್ಮ್ನಾಗ ಅದಾರ. ಸೊ ಅದಾದ ತಕ್ಷಣ ಪಿ ಕೃಷ್ಣ ಆಸ್ 6 ವಿಕೆಟ್ಸ್ ಇನ್ 5 ಮ್ಯಾಚಸ್ ಅಗೇನ್ಸ್ಟ್ RR ಅಂಡ್ 9 ವಿಕೆಟ್ಸ್ ಇನ್ 7 ಮ್ಯಾಚ್ ಅಟ್ ದ ವೆನ್ಯೂ ಗೈಸ್. ನೋಡ್ತಿರ್ಬೋದು ಪಿ ಕೃಷ್ಣದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಗೈಸ್, ಹೆಸರು ಇಡೋಂಗಿಲ್ಲ. ಸೊ ನೋಡ್ತಿರ್ಬೋದು ಮಿಯಾಬಾಯ್ ಮಿಸ್ಟರ್ ಸಿರಾಜ್ ಆಸ್ 12 ವಿಕೆಟ್ ಇನ್ 11 ಮ್ಯಾಚಸ್ ಅಗೇನ್ಸ್ಟ್ RR ಅಂಡ್ 6 ವಿಕೆಟ್ ಇನ್ 7 ಮ್ಯಾಚಸ್ ಅಟ್ ದ ವೆನ್ಯೂ ಗೈಸ್. ನೋಡ್ತಿರ್ಬೋದು ಫಾರ್ಮ್ನಾಗ ಅದಾರ. ಮೊನ್ನೆ ನಿಂತ RCB ನಿಂದ ಹೊರಗೆ ಹಾಕ್ದಾಗಿಂದ ಚೀತು ನಡಿಪಾನಿ ಅಂದಾಗಿಂದ ಅದ್ರ ರಿವೆನ್ಸ್ ತಗೊಳ್ಳೋ ಸಿರಾಜ್ ಬಂದ್ಬಿಟ್ಟ ಎತ್ತರ ವಿಕೆಟ್ ತೆಗಂತಾರೆ. ಇಲ್ಲಾಂದ್ರೆ RCB ನಾಗ ಇದ್ದಾಗ ಹೈಯೆಸ್ಟ್ ಹೊಡ್ಸ್ಕೊಳ್ಳೋರು ಅವ್ರ ಗೈಸ್. ನೋಡ್ತಿರ್ಬೋದು ನೀವು ಹೈಯೆಸ್ಟ್ ರನ್ ಹೊಡ್ಸ್ಕೊಳ್ಳೋರು ನಮ್ ಸಿರಾಜ್. ಆದ್ರೆ ಏನ್ ಮಾಡ್ತೀರಿ RCB ನಿಂದ ನೀವು ಬ್ಯಾಟ್ ನಡಿ ಅಂತ ಹೋಗಿದ ತಕ್ಷಣ ಬಂದು ವಿಕೆಟ್ ಮ್ಯಾಗ್ ವಿಕೆಟ್ ಫಸ್ಟ್ ಬಾಲಿಂಗ್ ಅಂತೂ ವಿಕೆಟ್ ತೆಗೆದಿದ್ರೆ ಈ ಸೀನೇ ಇಲ್ಲ ಅವ್ರದ್ದು. ಬಹಳ ಹೈಯೆಸ್ಟ್ ಹೊಡ್ಸ್ಕೊಳ್ಳೋದವ್ರೆ. ನೋಡಿದ್ರೆ ಫಸ್ಟ್ ಬಾಲಿಂಗ್ ನಾಗ ವಿಕೆಟ್ ತೆಗಿತಾರೆ. ಏನಪ್ಪ ಸಿರಾಜ್ ಇದೆ, ಚಲೋ ಕಂಬ್ಯಾಕ್ ಮಾಡ್ತಾರೆ ಗೈಸ್, ಚಲೋ ಆಡ್ತಾರೆ. ಸೊ ಅದಾಗಿದ ತಕ್ಷಣ ನೋಡೋಣ ನಮ್ ಸಿರಾಜ್ ಲೀಡಿಂಗ್ ವಿಕೆಟ್ ಟೇಕರ್ ಇನ್ನ ಪವರ್ ಪ್ಲೇನಾಗ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗ್ಯಾರ. ಅದೇ ಹೇಳಿಲ್ಲ ನಿಮ್ಗೆ ಸಿರಾಜಿಗೆ ಬೆಂಗಳೂರಿನಿಂದ ಹಾಕಿದ ತಕ್ಷಣ ಹೊರಗೆ ಹುಚ್ಚಾಗಿಬಿಟ್ರ ಸಿರಾಜ್. ನನಗೆ ಹಾಕಿಬಿಟ್ರಪ್ಪ ಬೆಂಗಳೂರವ್ರು ಅಂತಂದ. ಸೊ ಹಾಕಿದ ಹೊಡ್ತಕ್ಕೆ ಇವ್ರು ಹಾಕಾಕತ್ತಾರ ಬೆಂಗಳೂರವರಿಗೆ ವಿಕೆಟ್. ಇರ್ಲಿ ಏನಾಗೋದಿಲ್ಲ. 6 ವಿಕೆಟ್ ಇನ್ ಫೇಸ್ ಈ ಟೇಕನ್ ಓನ್ಲಿ 5 ವಿಕೆಟ್ ಇನ್ ಪವರ್ ಪ್ಲೇ ಎಂಟೈರ್ ಸೀಸನ್ ಲಾಸ್ಟ್ ಇಯರ್. ನೋಡ್ತಿರ್ಬೋದು ಈ ಸಲ ಮಾತ್ರ ಕತ್ತರ್ನಾಗ್ತಾರ ವಿಕೆಟ್, ಹುಚ್ಚಾಗಿಬಿಟ್ಟಾರ. ಇರ್ಲಿ ಇವಾಗ ಬಂದ್ಬಿಟ್ಟ ರಾಜಸ್ಥಾನ್ ರಾಯಲ್ಸ್ ದ ಕೀ ಸ್ಟಾರ್ಸ್ ನೋಡೋಣ ಗೈಸ್. ಬಂದ್ಬಿಟ್ಟ ಯಶಸ್ವಿ ಜೈಸ್ವಾಲ್ ಆಸ್ 64 runs in 5 matches against GT and 89 runs in 4 matches at the venue. ನೋಡ್ತಿರ್ಬೋದು ಯಶಸ್ವಿ ಜೈಸ್ವಾಲ್ ಓಕೆ ಐತಿ, ಲಾಸ್ಟ್ ಮ್ಯಾಚ್ ಚಲೋ ಪರ್ಫಾರ್ಮೆನ್ಸ್ ಕೊಟ್ರ. ಸೊ ಈ ಮ್ಯಾಚ್ ಏನ್ ಮಾಡ್ತಾರೋ ನೋಡ್ಕೊಂತೀರಿ, ಹೇಳ್ತೀನಿ ಮಾಡ್ತಾರೋ ಇಲ್ಲ ಅಂತಂದ್ರೆ. ಸೊ ಸಂಜು ಸ್ಯಾಮ್ಸನ್ ಅಂತೂ ಕನ್ಸಿಸ್ಟೆಂಟ್ಲಿ ಪರ್ಫಾರ್ಮ್ ಮಾಡತ್ತಾರ ಗೈಸ್. 230 runs 6 ಮ್ಯಾಚ್ನಾಗ ಅಪೋಸಿಟ್ GT ಅಂಡ್ 235 runs in 11 matches at the venue ಗೈಸ್. ನೋಡ್ತಿರ್ಬೋದು ಸಂಜು ಸ್ಯಾಮ್ಸನ್ ಖತರ್ನಾಕ್ ಪರ್ಫಾರ್ಮೆನ್ಸ್ ಐತಿ, ಪ್ಲಸ್ ವಿಕೆಟ್ ಕೀಪಿಂಗ್ ಮಾಡ್ತಾರ. ಮಸ್ಟ್ ಪಿಕ್ ಇನ್ ಸ್ಮಾಲ್ ಲೀಗ್ ಗೈಸ್ ಸಂಜು ಸ್ಯಾಮ್ಸನ್. ಸೊ ಆರ್ ಪರಾಗ್ has 122 runs in 6 matches against GT and 56 runs in 4 matches at the venue ಗೈಸ್. ನೋಡ್ತಿರ್ಬೋದು ಆರ್ ಪರಾಗ್ದು ಚಲೋ ಪರ್ಫಾರ್ಮೆನ್ಸ್ ಐತಿ. ಅದಾಗಿದ ತಕ್ಷಣ ನಿತೀಶ್ ರಾಣಾ ಗೈಸ್ ತಗೋಬೇಕು ಅವರಿಗೆ, ಯಾಕಂದ್ರೆ ಅವ್ರ ಥರ್ಡ್ ಒನ್ ಬರ್ತಾರೆ, ಒಳ್ಳೆ ಚಾನ್ಸಸ್ ಅದಾವ. ಸೊ ನಿತೀಶ್ ರಾಣಾ 51 run ಹೊಡೆದಾರ 3 ಮ್ಯಾಚಸ್ನಾಗ against GT and 60 runs in 3 matches at the venue ಗೈಸ್. ನೋಡ್ತಿರ್ಬೋದು ನಿತೀಶ್ ರಾಣಾನು ಚಲೋ ಪರ್ಫಾರ್ಮ್ ಮಾಡ್ಯಾರ, ಚಲೋ ಸ್ಟಾಟ್ಸ್ ಅದಾವ, ಡೀಸೆಂಟ್ ಪರ್ಫಾರ್ಮೆನ್ಸ್ ಐತಿ ಗೈಸ್. ಸೊ ನಮ್ಮ ಎಸ್ ಅಟ್ಮೈರ್ 120 runs ಹೊಡೆದ 6 ಮ್ಯಾಚ್ನಾಗ GT ಅಪೋಸಿಟ್, 164 run ಹೊಡೆದಾರ 7 ಮ್ಯಾಚ್ನಾಗ ವೆನ್ಯೂದಾಗ ಗೈಸ್. ನೋಡ್ತಿರ್ಬೋದು ಚಲೋ ಐತಿ ಅಟ್ಮೈರ್ದು ಪರ್ಫಾರ್ಮೆನ್ಸ್. ಮೊನ್ನೆ ಲಾಸ್ಟ್ ಟೈಮ್ ಕತ್ತರ್ನಾಕ್ ಫಿನಿಶ್ ಮಾಡಿದ್ರ ಮ್ಯಾಚ್, ಚೇಸ್ ಮಾಡ್ಬಿಟ್ರ ಗೈಸ್ ಇವ್ರ. ಅದಾದ ತಕ್ಷಣ ಧ್ರುವ್ ಜುಯಲ್ as 27 runs in 3 matches against GT and 26 runs in 2 matches at the venue guys. ನೋಡ್ತಿರ್ಬೋದು ಧ್ರುವ್ ಜುಯಲ್ದು ಓಕೆ ಗೈಸ್, ಡಿಸೆಂಟ್ ಪರ್ಫಾರ್ಮೆನ್ಸ್. ಆಯ್ತ ತಕ್ಷಣ ಜೆ ಆರ್ಚರ್ 7 ವಿಕೆಟ್ ತಗೊಂಡ್ರ 5 ಮ್ಯಾಚಸ್ನಾಗ at the venue ಗೈಸ್. ಜೆ ಆರ್ಚರ್ದು ಚಲೋ ಪರ್ಫಾರ್ಮೆನ್ಸ್ ಐತಿ. ಸೊ ಆದ ತಕ್ಷಣ ಎಫ್ ತೀಕ್ಷಣ as 4 wickets in 3 matches GT opposite and 0 wicket in 1 matches at the venue guys. ನೋಡ್ತಿರ್ಬೋದು ತೀಕ್ಷಣ ಓಕೆ ಗೈಸ್, ಡಿಸೆಂಟ್ ಪರ್ಫಾರ್ಮೆನ್ಸ್ ಐತಿ. ಸೊ ಇದಾಗಿದ ತಕ್ಷಣ ನೋಡೋಣ ನಮ್ಮ
ಎಸ್ ಶರ್ಮಾ ಆಸ್ 2 wickets in 3 matches against GT and 7 wickets in 5 matches at the venue. Guys, ಎಸ್ ಶರ್ಮಾ, ಸಂದೀಪ್ ಶರ್ಮಾ ಚಲೋ ಐತಿ. ಲಾಸ್ಟ್ ಮೂಮೆಂಟ್ ನಾಗ ವಿಕೆಟ್ಸ್ ಭಾಳ ತಗೊಂತಾರ ಅವ್ರು. ಡೆಪ್ತ್ ಓವರ್ನಾಗ ವಿಕೆಟ್ಸ್ ಭಾಳ ತಗೊಂತಾರ ಗೈಸ್, ನೋಡ್ತಿರ್ಬೋದು. ಭಾಳ ಅಬ್ಸರ್ವ್ ಮಾಡ್ಬಿಡ್ರಿ, ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡ್ರಿ. ಸೊ ಗೈಸ್, ಇವಾಗ ಬಂದ್ಬಿಟ್ಟು ಕೀ ಮ್ಯಾಚ್ ನೋಡೋಣ. ಕೀ ಮ್ಯಾಚ್ ಭಾಳ ಇಂಪಾರ್ಟೆಂಟ್ ಗೈಸ್. ಯಾರು ಪ್ಲೇಯರ್ನ ತಗೋಬೇಕು ನೀವು ಫ್ಯಾಂಟಸಿ ಟೀಮ್ನಾಗ, ಯಾರು ಅಪೋಸಿಟ್ ಇಟ್ಕೋಬೇಕು, ಯಾರು ಇಟ್ಕೋಬಾರ್ದು ಎಲ್ಲ ಗೊತ್ತಾಗ್ತಾವ ಇಲ್ಲೇ ನಿಮಗೆ. ಸೊ ಗೈಸ್, ಇವಾಗ ಬಂದ್ಬಿಟ್ಟು ಫಸ್ಟ್ ನೋಡೋಣ ಕೀ ಮ್ಯಾಚ್ ನಾಗ. ಶುಭ್ಮನ್ ಗಿಲ್ ವರ್ಸಸ್ ಜೆ ಆರ್ಚರ್ ಬಿದ್ದಾಗ 9 ರನ್ ನೋಡಿದ್ರೆ 13 ಬಾಲ್ ಯೂಸ್ ಮಾಡ್ಯಾರ, 2 ಸಲ ವಿಕೆಟ್ ಹೋಗ್ಯಾರ ಗೈಸ್. ನೋಡ್ತಿರ್ಬೋದು ಜೋ ಆರ್ಚರ್ ಹೆಂಗ್ ಡಾಮಿನೇಟ್ ಮಾಡತ್ತಾರ ಶುಭ್ಮನ್ ಗಿಲ್ ನ. ಸೊ ಅದ ತಕ್ಷಣ ಶುಭ್ಮನ್ ಗಿಲ್ ವರ್ಸಸ್ ಸಂದೀಪ್ ಶರ್ಮಾ ಬಿದ್ದಾಗ 21 ಬಾಲ್ ಯೂಸ್ ಮಾಡ್ಯಾರ, 32 ರನ್ ನೋಡಿದಾರ. ಇಲ್ಲ 32 ರನ್ ನೋಡಿದಾರ, ಸಾರಿ 32 ಬಾಲ್ ಯೂಸ್ ಮಾಡ್ಯಾರ, 21 ರನ್ ಯೂಸ್ ಹೊಡೆದಾರ, 1 ವಿಕೆಟ್ ಹೋಗ್ಯಾರ ಗೈಸ್. ನೋಡ್ತಿರ್ಬೋದು ಇದೇನು ಅಷ್ಟು ನಾರ್ಮಲ್ ಐತಿ ಮ್ಯಾಚ್ ಅಪ್. ಅದ ತಕ್ಷಣ ಶುಭ್ಮನ್ ಗಿಲ್ ವರ್ಸಸ್ ಅಸರಂಗ ಬಿದ್ದಾಗ 42 ರನ್ ನೋಡೋದು, 31 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗ್ಯಾರ ಗೈಸ್ ಶುಭ್ಮನ್ ಗಿಲ್. ಸೊ ಇದಾಗಿದ ತಕ್ಷಣ ನಾವು ನೋಡ್ಬೋದು ನಮ್ಮ ಸಂಜು ಸ್ಯಾಮ್ಸನ್ ವರ್ಸಸ್ ಶಿವರಾಜ್ ಬಿದ್ದಾಗ 30 ರನ್ ನೋಡಿದಾರ, 31 ಬಾಲ್ ಯೂಸ್ ಮಾಡ್ಯಾರ, 3 ಸಲ ವಿಕೆಟ್ ಹೋಗ್ಯಾರ ಗೈಸ್ ಸಂಜು ಸ್ಯಾಮ್ಸನ್. ಸೊ ಹಾರ್ ಪರಾಗ್ ವರ್ಸಸ್ ರಶೀದ್ ಖಾನ್ ಬಿದ್ದಾಗ 24 ರನ್ ನೋಡದ, 28 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗ್ಯಾರ ಗೈಸ್ ರಿಯಾನ್ ಪರಾಗ್. ಅದಾಗಿದ ತಕ್ಷಣ ಎಸ್ ಎಟ್ಮೈರ್ ವರ್ಸಸ್ ರಶೀದ್ ಖಾನ್ ಬಿದ್ದಾಗ 79 ರನ್ ನೋಡಿದ, 63 ಬಾಲ್ ಯೂಸ್ ಮಾಡಿ 6 ಸಲ ವಿಕೆಟ್ ಹೋಗ್ಯಾರ ಗೈಸ್. ನೋಡ್ತಿರ್ಬೋದು ರಶೀದ್ ಖಾನ್ ಎಷ್ಟು ಡಾಮಿನೇಟ್ ಮಾಡ್ತಾರೆ ಎಸ್ ಎಟ್ಮೈರ್ ನ. ಇವಾಗ ಬಂದ್ಬಿಟ್ಟು ನಾವು ನೋಡೋಣ ಫ್ಯಾಂಟಸಿ ಟಿಪ್ಸ್ ಇನ್ ವಿಕೆಟ್ ಕೀಪಿಂಗ್ ಸೆಕ್ಷನ್ ಗೈಸ್. ಫ್ಯಾಂಟಸಿ ಟಿಪ್ಸ್ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಫ್ಯಾಂಟಸಿ ಟಿಪ್ ಮಾಡೋರಿಗೆ ಭಾಳ ಟೀಮ್ಸ್ ಮಾಡೋರಿಗೆ ಭಾಳ ಇಂಪಾರ್ಟೆಂಟ್ ಗೈಸ್. ಭಾಳ ಕಿವಿ ಕೊಟ್ಟ ಕಿವಿ ತೆಗೆದ ಏನ್ ಅಂತೀನಿ ಏನಿಲ್ಲ, ಎಲ್ಲಿ ತಗೊಂಡನ, ಯಾವಾಗ ತಗೋಬೇಡ ಅಂದನ, ಫಸ್ಟ್ನಾಗ ತಗೊಂಡನು, ಫಸ್ಟ್ ಬಾಲಿಂಗ್ ಇದ್ದಾಗ ತಗೊಂಡನು, ಸೆಕೆಂಡ್ ಬಾಲಿಂಗ್ ಇದ್ದಾಗ ತಗೊಂಡನು, ಟೀಮ್ನಾಗ ಎಲ್ಲಾನು ಗಮನ ಕೊಟ್ಟು ಕೇಳ್ರಿ ಗೈಸ್. ಅದು ನೋಡ್ಲಾರಂಗ ನೀವು ಯಾರು ರಾಂಗ್ ಟೀಮ್ ಮಾಡ್ಕೊಂಡ ಅಣ್ಣ ಹಿಂಗಂದಿ ಅಂದ್ರೆ ಮತ್ತೆ ನನ್ ತಪ್ಪಲ್ಲ ಗೈಸ್. ಕರೆಕ್ಟ್ ಆಗಿ ನೋಡ್ಕೊರಿ, ಕರೆಕ್ಟ್ ಆಗಿ ಕೇಳ್ರಿ, ಕರೆಕ್ಟ್ ಆಗಿ ಟೀಮ್ ಹಾಕೋರಿ. ಸೊ ಗೈಸ್, ಫಸ್ಟ್ ಬಂದ್ಬಿಟ್ಟು ಇವಾಗ ನೋಡೋಣ ವಿಕೆಟ್ ಕೀಪಿಂಗ್ ಸೆಕ್ಷನ್ ನಾಗ. ಜಾಸ್ ಬಟ್ಲರ್ ಇಸ್ ಪ್ಲೇಯಿಂಗ್ ಅಗೇನ್ಸ್ಟ್ ಹಿಸ್ ಎಕ್ಸ್ ಟೀಮ್ ಗೈಸ್. ಎಕ್ಸ್ ಟೀಮ್ ಅದ ಅವಂದ RR. ಸೊ ಅಂಡ್ ಈಸ್ ಅ ವೆರಿ ಗುಡ್ ಕೀಪರ್ ಗೈಸ್, ಬಟ್ ಪ್ಲಸ್ ಬ್ಯಾಟಿಂಗ್ ಮಾಡ್ತಾರ ಅವ್ರು. ಸೊ ಇಂಪಾರ್ಟೆಂಟ್ ಇನ್ ಸ್ಮಾಲ್ ಲೀಗ್. ಜಾಸ್ ಬಟ್ಲರ್ ಬಿಟ್ಕೊಡಕ್ ಹೋಗ್ಬಿಡ್ರಿ ಸ್ಮಾಲ್ ಲೀಗ್ ನಾಗ. ಅದಾಗಿದ ತಕ್ಷಣ ಸಂಜು ಸ್ಯಾಮ್ಸನ್ ಕೀಪಿಂಗ್ ಮಾಡತ್ತಾರ ಗೈಸ್ ಇವಾಗ ಬಂದ್ಬಿಟ್ಟ, ಮತ್ ಬ್ಯಾಟಿಂಗು ಮಾಡಂತಾರ. ಸೊ ಗೈಸ್, ಕ್ಯಾಪ್ಟನ್ಸಿನೂ ಮಾಡತ್ತಾರ. ಸೊ ಒಳ್ಳೆ ಎಲ್ಲಾನು ಕನ್ಸಿಸ್ಟೆಂಟ್ ಆಗಿ ಮಾಡತ್ತಾರ ಅವ್ರ. ಕನ್ಸಿಸ್ಟೆಂಟ್ ಇರ್ಬೇಕು ಅವ್ರ, ಟೆಕ್ನಿಕಲ್ ಆಗಿನೂ ಬ್ಯಾಟಿಂಗ್ ಮಾಡ್ಬೇಕ. ಸೊ ಅವ್ರ ಬ್ಯಾಟಿಂಗ್ ಸ್ಮಾಲ್ ಲೀಗ್ ನಾಗ ಬಿಟ್ಕೊಳಕ್ ಹೋಗ್ಬಿಡ್ರಿ ಗೈಸ್. ಅವರು ಸೇಫ್ ಪ್ಲೇಯರ್ ಸ್ಮಾಲ್ ಲೀಗ್ ನಾಗ. ಅದ ತಕ್ಷಣ ಧ್ರುವ್ ಜುಯಲ್ ಇಸ್ ಎ ಡಿಸೆಂಟ್ ಆಪ್ಷನ್ ವೈಲ್ ಬ್ಯಾಟಿಂಗ್ ಫಸ್ಟ್ ಮಾಡ್ಬೇಕಾದ್ರೆ ಟ್ರೈ ಮಾಡ್ಕೋಬಹುದು ಗೈಸ್ ಅವ್ರನ್ನ. ಯಾಕಂದ್ರೆ ಧ್ರುವ್ ಜುಯಲ್ ಓಕೆ ಅದಾರ, ಅವ್ರ ಸ್ಟಾಟ್ಸ್ ನಿಮ್ಗೆ ಹೇಳಿದೆ ನಾನು. ಸೊ ಅದಾಗಿದ ತಕ್ಷಣ ನಾವು ನೋಡೋಣ ಬ್ಯಾಟರ್ ಸೆಕ್ಷನ್ ನೋಡೋಣ. ಶುಭ್ಮನ್ ಗಿಲ್ ಮತ್ತೆ ಎಸ್ ಸುದರ್ಶನ್ ಕನ್ಸಿಸ್ಟೆಂಟ್ಲಿ ಬ್ಯಾಟಿಂಗ್ ಮಾಡತ್ತಾರ ಗೈಸ್. ಸೊ ಅವ್ರನ್ನ ಸ್ಮಾಲ್ ಲೀಗ್ ನಾಗ ಬಿಟ್ಕೊಳಕ್ ಹೋಗ್ಬಿಟ್ಟು ಸ್ಮಾಲ್ ಲೀಗ್ ನಾಗ ಇಟ್ಕೋರಿ ಗೈಸ್. ಅದಾಗಿದ ತಕ್ಷಣ ಯಶಸ್ವಿ ಜೈಸ್ವಾಲ್ ಪವರ್ ಪ್ಲೇ ನಾಗ ಹೊಡೆಯೋ ಚಾನ್ಸಸ್ ಭಾಳ ಐತಿ. ಸೊ ಅವ್ರನ್ನು ನೀವು ಟ್ರೈ ಮಾಡ್ಕೋಬಹುದು ಗೈಸ್. ಫಸ್ಟ್ ಬ್ಯಾಟಿಂಗರ್ ಮಾಡಲಿ, ಸೆಕೆಂಡ್ ಬ್ಯಾಟಿಂಗರ್ ಅಲ್ಲಿ ಟ್ರೈ ಮಾಡ್ಕೋಬಹುದು ಗೈಸ್. ಅದಾಗಿದ ತಕ್ಷಣ ರುತಫರ್ಡ್ 4 to 5 ಡಿಸೆಂಟ್ ಆಪ್ಷನ್ ಇನ್ ಬೋತ್ ಇನ್ನಿಂಗ್ಸ್ ಗೈಸ್. 4th 5th ನಾಗ ಓಪನಿಂಗ್ ಬರ್ತಾರ ಅವ್ರ. 3rd ಡೌನ್ 4 ಡೌನ್ 5 ಡೌನ್ ಬರ್ತಾರ. ಸೊ ಅವ್ರನ್ನ ಟ್ರೈ ಮಾಡ್ಕೋಬಹುದು ಗೈಸ್, ಹಂಗೇನಿಲ್ಲ. ಸ್ಮಾಲ್ ಲೀಗ್ ನಾಗ ಬಿಟ್ರೆ ಗ್ರ್ಯಾಂಡ್ ಲೀಗ್ ಟ್ರೈ ಮಾಡ್ಕೋರಿ ಅವ್ರನ್ನ. ಸೊ ಗೈಸ್, ಬ್ಯಾಟರ್ ಸೆಕ್ಷನ್ ನಾಗ ಎಟ್ಮೈರ್ ವಿಲ್ ಬ್ಯಾಟ್ ಅಟ್ 6 ಗೈಸ್. ಡಿಸೆಂಟ್ ಆಪ್ಷನ್ ವೈಲ್ ಬ್ಯಾಟಿಂಗ್ ಫಸ್ಟ್ ಮಾಡ್ಬೇಕಾದ್ರೆ ಎದಕ್ ತಗೋಬೇಕಂತೀನಂದ್ರೆ ಕೆಳಗ್ ಬರೋರ್ನ. ಯಾಕಂದ್ರೆ ಬ್ಯಾಟಿಂಗ್ ಮಾಡ್ಬೇಕಾದ್ರೆ ವಿಕೆಟ್ ಹೋಗೋ ಚಾನ್ಸಸ್ ಭಾಳ ಇರ್ತಾವ ಗೈಸ್. ಜಾಸ್ತಿ ಎತ್ತರ ಪತ್ರ ಹೊಡಿತಿರ್ತಾರ, ಸ್ಕೋರ್ ಜಾಸ್ತಿ ಮಾಡ್ಬೇಕಂತಂದ್ರೆ. ಸೊ ವಿಕೆಟ್ ಹೋಗ್ತಾ ಇರ್ತಾರ, ಅವಾಗ ಬ್ಯಾಟಿಂಗ್ ಎಲ್ಲರದು ಬರ್ತೈತಿ. ಸೊ ಅದಕ್ಕೆ 6th ಆಪ್ಷನ್ ಬಂದ್ರೆ ಟ್ರೈ ಮಾಡಿಸ್ರಿ, ಅವ್ರು ಚಲೋ ಅದಾರ ಎಟ್ಮೈರ್, ಹಂಗೇನಿಲ್ಲ. ಸೊ ಅದಾಗಿದ ತಕ್ಷಣ ಆಲ್ರೌಂಡರ್ ಸೆಕ್ಷನ್ ನಾಗ ನೋಡೋಣ. ರಿಯಾನ್ ಪರಾಗ್ ಇಸ್ ಗುಡ್ ಗೈಸ್. 3 ಡೌನ್ ಅಲ್ಲ 4 ಡೌನ್ ಬರ್ತಾರ, ಒಳ್ಳೆ ಆಪ್ಷನ್ ಅದಾರ. ಅವ್ರ ಫಸ್ಟ್ ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಇಂಪಾರ್ಟೆಂಟ್ ಗೈಸ್. ಬೋತ್ ಇನ್ನಿಂಗ್ಸ್ ಇಂಪಾರ್ಟೆಂಟ್, ಆದ್ರೆ ಬಹಳ ಇಂಪಾರ್ಟೆಂಟ್ ಫಸ್ಟ್ ಬ್ಯಾಟಿಂಗ್ ಮಾಡ್ಬೇಕಾರೆ. ಸೊ ಅದಾಗಿದ ತಕ್ಷಣ ವಸರಂಗ ಇಸ್ ಅ ವಿಕೆಟ್ ಟೇಕರ್ ಅಂಡ್ ಗಿವ್ಸ್ ಬ್ಯಾಟಿಂಗ್ ಬ್ಯಾಕಪ್ ಗೈಸ್. ಬ್ಯಾಟಿಂಗ್ ಬ್ಯಾಕಪ್ ಕೊಡ್ತಾರ ಮತ್ತು ವಿಕೆಟ್ ಬೌಲಿಂಗ್ ಮಾಡ್ತಾರೆ ಗೈಸ್. ಸೊ ಸ್ಮಾಲ್ ಲೀಗ್ ನಾಗ ಟ್ರೈ ಮಾಡ್ಕೋರಿ ಗೈಸ್, ಬಿಟ್ಕೊಳಕ್ ಹೋಗ್ಬೇಡ್ರಿ. ಅದಾಗಿಷ್ಟ 8 ರನ್ 3 ಡೌನ್ ಬರ್ತಾರ ಗೈಸ್. ಅವ್ರ 1-2 ಮ್ಯಾಚ್ ಇಂದ ಚಲೋ ಪರ್ಫಾರ್ಮ್ ಮಾಡಂತಾರ. ಸೊ ನಂಗೆ ಅನ್ಸೋ ಮಟ್ಟಿಗೆ ಚಲೋ ಪರ್ಫಾರ್ಮ್ ಮಾಡ್ತಾರ ಅವ್ರ ಈ ಮ್ಯಾಚ್ ನಾಗು. ಸೊ ಟ್ರೈ ಮಾಡ್ರಿ ಅವ್ರನ್ನ ಸ್ಮಾಲ್ ಲೀಗ್ ನಾಗ ಬಿಟ್ಕೊಳಕ್ ಹೋಗ್ಬೇಡ್ರಿ ಗೈಸ್. ಸೊ ಅದಾಗಿದ ತಕ್ಷಣ ನಾವು ನೋಡೋಣ ನಮ್ಮ ಆಲ್ರೌಂಡರ್ ಸೆಕ್ಷನ್ ನಾಗ ವಾಷಿಂಗ್ಟನ್ ಸುಂದರ್ ಗೈಸ್. ಲಾಸ್ಟ್ ಮ್ಯಾಚ್ ನೋಡಿರ್ಬೋದು, ಬಂದ ಖತರ್ನಾಕ್ ಹೊಡೆದ್ಬಿಟ್ರ. ಸೊ ನನಗನ್ಸೋ ಮಟ್ಟಿಗೆ ಬೌಲಿಂಗು ಮಾಡ್ತಾರೆ ಮತ್ತೆ 2 overs. ಸೊ ಅವ್ರನ್ನ ಬ್ಯಾಟಿಂಗ್ ಸ್ಮಾಲ್ ಲೀಗ್ ನಾಗ ಬಿಟ್ಕೊಳಕ್ ಹೋಗ್ರಿ ಗೈಸ್. ಫಸ್ಟ್ ಬ್ಯಾಟಿಂಗರ್ ಮಾಡ್ಲಿ, ಸೆಕೆಂಡ್ ಬ್ಯಾಟಿಂಗರ್ ಮಾಡ್ಲಿ, ವಾಷಿಂಗ್ಟನ್ ಸುಂದರ್ನ ಇಟ್ಕೋರಿ ಗೈಸ್ ಟೀಮ್ ನಾಗ. ಅದಾಗಿದ ತಕ್ಷಣ ಎಸ್ ಖಾನ್ ಮತ್ತೆ ರಾಹುಲ್ ಇವಟಿಗೆ ವಿಲ್ ಬ್ಯಾಟ್ ಲೋ ಗೈಸ್. ಅವ್ರನ್ನ ಟ್ರೈ ಮಾಡಕ್ ಹೋಗ್ಬೇಡ್ರಿ ಸ್ಮಾಲ್ ಲೀಗ್ ನಾಗ. ಗ್ರ್ಯಾಂಡ್ ಲೀಗ್ ನಾಗ ಟ್ರೈ ಮಾಡ್ಕೋರಿ ರಸ್ ತಗೊಂಡ. ಸೊ ಗೈಸ್, ನೆಕ್ಸ್ಟ್ ಬಂದ್ಬಿಟ್ಟು ನಾವು ನೋಡೋಣ ಬೌಲರ್ ಸೆಕ್ಷನ್ ಬಂದ್ಬಿಟ್ಟು ಜೆ ಆರ್ಚರ್ ಹ್ಯಾಸ್ ಲುಕ್ಡ್ ಬ್ಯಾಕ್ ಇನ್ ಫುಲ್ ಟಿಲ್ಟ್ ಕ್ಯಾನ್ ರೈಡ್ ಇನ್ ಬೋತ್ ಇನ್ನಿಂಗ್ಸ್. ಜೆ ಆರ್ಚರ್ ಸ್ವಲ್ಪ ಲೈಟ್ ಅಂಡ್ ಫಾರ್ಮ್ ನಾಗ ಬಂದಾರ. ಸೊ ಬೋತ್ ಇನ್ನಿಂಗ್ಸ್ ನಾಗ ಟ್ರೈ ಮಾಡ್ಕೋರಿ ಬೌಲರ್ ಸೆಕ್ಷನ್ ನಾಗ. ಫಸ್ಟ್ ಬೌಲಿಂಗರ್ ಮಾಡಲಿ, ಸೆಕೆಂಡ್ ಬೌಲಿಂಗರ್ ಮಾಡಲಿ, ಟ್ರೈ ಮಾಡ್ಕೋರಿ ಗೈಸ್. ಸೊ ಮೊಹಮ್ಮದ್ ಸಿರಾಜ್ ಮತ್ತೆ ಪಿ ಕೃಷ್ಣ ಗೈಸ್ ಖತರ್ನಾಕ್ ಮಾಡಾಕ್ತಾರೆ ಇವ್ರಂತೂ, ಫಾರ್ಮ್ ನಾಗ ಬಂದಾರ ಇವ್ರಂತೂ. ಸೊ ಗೈಸ್, ಫಸ್ಟ್ ಬೌಲಿಂಗ್ ಮಾಡ್ಬೇಕಾದ್ರೆ ತಗೋರಿ ಗೈಸ್. ಫಸ್ಟ್ ಬೌಲಿಂಗ್ ಮಾಡ್ಬೇಕಾದ್ರೆ ಭಾಳ ವಿಕೆಟ್ ತಗೊಂಡಾರ. ಮ್ಯಾಚಸ್ ಎಲ್ಲ ಭಾಳ ಅಬ್ಸರ್ವ್ ಮಾಡಿದೆ ನಾನು. ಸೊ ಇವರಿಬ್ರು ಬಂದ್ಬಿಟ್ಟು ಫಸ್ಟ್ ಬೌಲಿಂಗ್ ಮಾಡ್ಬೇಕಾದ್ರೆ ಭಾಳ ವಿಕೆಟ್ಸ್ ತಗೊಂತಾರ. ಸೆಕೆಂಡ್ ಬೌಲಿಂಗ್ ಮಾಡ್ಬೇಕಾದ್ರೆ ಪ್ರೆಷರ್ ನಾಗ ವಿಕೆಟ್ ತೆಗಿಯಂತಿಲ್ಲ. ಸೊ ಫಸ್ಟ್ ಬೌಲಿಂಗ್ ಮಾಡ್ಬೇಕಾದ್ರೆ ತಗೋರಿ ಗೈಸ್ ಇವ್ರನ್ನ. ಸೊ ಅದಕ್ಕೆ ರಶೀದ್ ಖಾನ್ ಗಿವ್ ಬ್ಯಾಟಿಂಗ್ ಬ್ಯಾಕಪ್ ಕೊಡ್ತಾರೆ ಗೈಸ್. ಮತ್ತೆ ಕ್ಯಾನ್ ಕಮ್ ವಿತ್ ಗುಡ್ ಬಾಲ್ ಆಲ್ಸೋ ಗೈಸ್. ಬೌಲಿಂಗು ಮಾಡ್ತಾರ ಅವ್ರ. ಸೊ ಅವ್ರನ್ನು ಟ್ರೈ ಮಾಡ್ಕೋರಿ ಗೈಸ್ ರಶೀದ್ ಖಾನ್ ಸ್ಮಾಲ್ ಲೀಗ್ ನಾಗ. ಸೊ ಇದಾಗಿದ ತಕ್ಷಣ ನೋಡೋಣ
ಎಂ ತೀಕ್ಷಣ ಅಂಡ್ ಎಸ್ ಕಿಶೋರ್ ಕ್ಯಾನ್ ಬಿ ಟ್ರೈಡ್ ವೈಲ್ ಬೌಲಿಂಗ್ ಫಸ್ಟ್. ಇವ್ರನ್ನು ಫಸ್ಟ್ ಬೌಲಿಂಗ್ ಮಾಡಬೇಕಾದ್ರೆ ಟ್ರೈ ಮಾಡ್ಕೋರಿ ಗೈಸ್. ಇವರು ಚಲೋ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಸಂದೀಪ್ ಶರ್ಮಾ ಚಲೋ ಟ್ರಂಪ್ ಪ್ಲೇಯರ್ ಆಗ್ತಾರೆ ಗೈಸ್. ಡೆಪ್ತ್ ಓವರ್ನಾಗ 16, 17, 18, 19 ಓವರ್ಸ್ನಾಗ ಬಹಳ ಚಾನ್ಸಸ್ ಅದಾವ ಅವ್ರ ವಿಕೆಟ್ ತಗೊಳ್ಳೋದು. ಸೊ ಗೈಸ್ ಅವ್ರನ್ನು ಫಸ್ಟ್ ಬೌಲಿಂಗ್ ಮಾಡ್ಬೇಕಾರೆ ತಗೋರಿ ಗೈಸ್, ಚಲೋ ಅದಾರ ಅವರು. ಸೊ ಇದಾಗಿದ ತಕ್ಷಣ ಲಾಸ್ಟ್ ಅಂಡ್ ಫೈನಲ್ ನೋಡೋಣ ಗೈಸ್ ನಾನು ಮ್ಯಾಚ್ ಪ್ರೆಡಿಕ್ಷನ್ಸ್ ಬಂದ್ಬಿಟ್ಟು ಬಹಳ ಇಂಪಾರ್ಟೆಂಟ್ ಗೈಸ್, ನೋಡ್ಕೊಂತಿರ್ರಿ. ಇದನ್ನ ಬಂದ್ಬಿಟ್ಟು ಯೂಸ್ ಮಾಡ್ಕೋರಿ ಗೈಸ್ ನೀವು. ನಾ ಹೇಳಿದ ಪ್ರಕಾರ ನನ್ನ ಫಸ್ಟ್ ಪ್ರಿಡಿಕ್ಷನ್ ಏನಪ್ಪಾ ಅಂದ್ರೆ ಎನಿ ಒನ್ ಆಫ್ ಸಾಯಿ ಸುದರ್ಶನ್ ಇಲ್ಲ ಜಾಶ್ ಬಟ್ಲರ್ ಇಬ್ರುನಾಗ ಯಾರೋ ಒಬ್ರ ದಬ್ಬಾಶ್ ಸ್ಕೋರ್ ಮಾಡ್ತಾರೆ ಗೈಸ್. ಇವತ್ತು ದಬ್ಬಾಶ್ ಸ್ಕೋರ್ ಮಾಡ್ತಾರೆ, ನಾಟ್ ಔಟ್ ಆಗಿರ್ತಾರೆ ಗೈಸ್. ಇದು ಬಂದ್ಬಿಟ್ಟು ನನ್ನ ಫಸ್ಟ್ ಇನ್ನಿಂಗ್ಸ್ ಗೈಸ್, ಫಸ್ಟ್ ಬ್ಯಾಟಿಂಗ್. ಸೊ ಗೈಸ್ GT ಒಳಗ ಫಸ್ಟ್ ಬ್ಯಾಟಿಂಗ್ ಏನಾರು ಮಾಡಿದ್ರು ಅಂದ್ರೆ GT ಅವರ, ಸೊ ಸಾಯಿ ಸುದರ್ಶನ ಇಲ್ಲ ಜಾಶ್ ಬಟ್ಲರ್ ಇಬ್ರು ಒಳಗ ಒಬ್ರ ದಬ್ಬಾಶ್ ಸ್ಕೋರ್ ಮಾಡ್ತಾರೆ ಗೈಸ್. ದಬ್ಬಾಶ್ ಸ್ಕೋರ್ ಮಾಡಿ ನಾಟ್ ಔಟ್ ಆಗಿನ ಇರ್ತಾರೆ ಗೈಸ್. ಸೊ ಇದು ಬಂದ್ಬಿಟ್ಟು ನನ್ನ ಫಸ್ಟ್ ಪ್ರಿಡಿಕ್ಷನ್. ಸೊ ನನ್ನ ಸೆಕೆಂಡ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ಎನಿ ಒನ್ ಆಫ್ ಯಸ್ ಖಾನ್ ಇಲ್ಲ ರುತಫರ್ಡ್ ಕ್ಯಾಮಿಯೋ ರೋಲ್ ಪ್ಲೇ ಮಾಡ್ತಾರೆ ಗೈಸ್ ಫಸ್ಟ್ ಬ್ಯಾಟಿಂಗ್ ಮಾಡ್ಬೇಕಾರೆ. GT ಏನಾರ ಫಸ್ಟ್ ಬ್ಯಾಟಿಂಗ್ ಮಾಡಕತ್ತಾರ ಅಂದ್ರೆ ಇವ್ರು ಮಿಡಲ್ ನಾಗ ಬಂದ ದಬಾ ಅಂತ ಹೊಡೆದ ಹೋಗ್ತಾರ ಗೈಸ್, ನೋಡ್ತಿರ್ರಿ ಬೇಕಂದ್ರೆ. ಇದು ಬಂದ್ಬಿಟ್ಟ ನನ್ನ ಸೆಕೆಂಡ್ ಪ್ರಿಡಿಕ್ಷನ್. ನನ್ಗೆ ಅನ್ಸೋ ಮಟ್ಟಿಗೆ ನನ್ನ ಥರ್ಡ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ಯಶಸ್ವಿ ಜೈಸ್ವಾಲ್ ಟು ಸ್ಕೋರ್ ರನ್ಸ್ ಫಾರ್ RR ವಿತ್ ಎನಿ ಒನ್ ಆಫ್ ರಿಯಾನ್ ಪರಾಗ್ ಆರ್ ಧ್ರುವ್ ಜುರೇಲ್ ಗೈಸ್. ಇವತ್ತು ಅನ್ಸೋ ಮಟ್ಟಿಗೆ ನಂಗೆ ಯಶಸ್ವಿ ಜೈಸ್ವಾಲ್ ಪರ್ಫಾರ್ಮ್ ಮಾಡ್ತಾರ, ಅವ್ರ ಸಪೋರ್ಟಿಗೆ ರಿಯಾನ್ ಪರಾಗ್ ಇಲ್ಲ ಧ್ರುವ್ ಜುರೇಲ್ ಮಾಡ್ತಾರೆ ಗೈಸ್. ಸೊ ಇದು ಬಂದ್ಬಿಟ್ಟು ನನ್ನ ಥರ್ಡ್ ಪ್ರಿಡಿಕ್ಷನ್. ಸೊ ನನ್ನ ಫೋರ್ತ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ರಶೀದ್ ಖಾನ್ ಟು ಟೇಕ್ ಮಿನಿಮಮ್ 2 ವಿಕೆಟ್ಸ್ ಟುಡೇ ಗೈಸ್. ಇದು ಮಾತ್ರ ಪಕ್ಕ ನನ್ನ ಪ್ರಿಡಿಕ್ಷನ್ 100%. ರಶೀದ್ ಖಾನ್ ಬಂದ್ಬಿಟ್ಟು ಇವತ್ತು 2 ವಿಕೆಟ್ಸ್ ತಗೊಂತಾರೆ ಗೈಸ್. ಫಸ್ಟ್ ಬ್ಯಾಟಿಂಗ್ ಮಾಡ್ಲಿ, ಸೆಕೆಂಡ್ ಬ್ಯಾಟಿಂಗ್ ಮಾಡ್ಲಿ. ಅಂಡ್ ಪಿ ಕೃಷ್ಣ ವಾಷಿಂಗ್ಟನ್ ಸುಂದರ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಗೈಸ್, ಅವರು ವಿಕೆಟ್ ತಗೊಂತಾರೆ. ಸೊ ನೋಡ್ತಿರ್ಬೋದು, ಇದು ಬಂದ್ಬಿಟ್ಟು ನನ್ನ ಫೋರ್ತ್ ಪ್ರಿಡಿಕ್ಷನ್. ಸೊ ನನ್ನ ಫಿಫ್ತ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ಜೋ ಆರ್ಚರ್ ಅಂಡ್ ಸಂದೀಪ್ ಶರ್ಮಾ ವಿಲ್ ಟೇಕ್ ವಿಕೆಟ್ಸ್ ಫಾರ್ RR ವೈಲ್ ಬೌಲಿಂಗ್ ಫಸ್ಟ್ ಗೈಸ್. ಇವರಿಬ್ರು ಬೌಲಿಂಗ್ ಫಸ್ಟ್ ಮಾಡ್ಬೇಕಾದ್ರೆ ಪಕ್ಕಾ ವಿಕೆಟ್ ತಗೊಂತಾರೆ ಗೈಸ್, ಯಶ್ ಶರ್ಮಾ ಮತ್ತೆ ಜೆ ಆರ್ಚರ್ ಗೈಸ್. ಸೊ ಇದಾಗಿದ ತಕ್ಷಣ ಎಂ ತೀಕ್ಷಣ ವಿತ್ ಅಸರಂಗ ವೈಲ್ ಬೌಲಿಂಗ್ ಸೆಕೆಂಡ್. ಅಸರಂಗ ಮತ್ತೆ ಎಂ ತೀಕ್ಷಣನು ವಿಕೆಟ್ ತಗೊಂತಾರೆ ಗೈಸ್ ಬೌಲಿಂಗ್ ಸೆಕೆಂಡ್ ಮಾಡ್ಬೇಕಾರೆ. ಗೈಸ್ ಇವಾಗ ಬಂದ್ಬಿಟ್ಟು ಲಾಸ್ಟ್ ಅಂಡ್ ಫೈನಲ್ ಪ್ರಿಡಿಕ್ಷನ್ ಮ್ಯಾಚ್ ನಂಬರ್ 23 GT ವರ್ಸಸ್ RR. ಈ ಮ್ಯಾಚ್ ಯಾರು ಗೆಲ್ತಾರಪ್ಪ ಗೈಸ್? ಈ ಮ್ಯಾಚ್ ಬಂದ ಗೆಲ್ಲೋದ GT ಗೈಸ್. ಈ ಮ್ಯಾಚ್ GT ಗೆಲ್ತಾರೆ, ಯಾಕಂದ್ರೆ ಹೋಮ್ ಗ್ರೌಂಡ್ ನಾಗ ಮ್ಯಾಚ್ ಐತಿ. ಸೊ ಸ್ಟಾಟ್ಸ್ ನೋಡ್ತಿರ್ಬೋದು, ಅಪೋಸಿಟ್ ಬಿದ್ದಾಗ ಬಹಳ ಸಲ ಗೆದ್ದಿದೆ ನಮ್ GT ಅವರ ಗೈಸ್. ಇವತ್ತು ಹೋಮ್ ಗ್ರೌಂಡ್ ನಾಗ GT ಅವರ ಮತ್ತೆ ಲಗಾತಾರ ಇನ್ನೊಂದ್ ಮ್ಯಾಚ್ ಗೆಲ್ತಾರೆ. ಸೊ ಇನ್ನೊಂದ್ ಮ್ಯಾಚ್ ಗೆಲ್ಕೊಂಡೆ ರೆಕಾರ್ಡ್ ಸೆಟ್ ಮಾಡ್ತಾರೆ. ಸೊ ಗೈಸ್ ನಾನು ಲಾಸ್ಟ್ ಮೂಮೆಂಟ್ ನಾಗ ಪ್ರೆಡಿಕ್ಷನ್ಸ್ ಏನಾದವ ಚೇಂಜ್ ಆಗ್ಬೋದು, ಅದನ್ನ ನಾನು ಟೆಲಿಗ್ರಾಮ್ ನಾಗ ಅಪ್ಡೇಟ್ಸ್ ಕೊಡ್ತೀನಿ ಗೈಸ್. ನನ್ನ ಸ್ಮಾಲ್ ಲೀಗ್ ನನ್ನ ಗ್ರ್ಯಾಂಡ್ ಲೀಗ್ ನ ಏನೈತಿ ಅಲ್ಲೇ ಬಿಟ್ಕೊಡ್ತೀನಿ ನಾನು ಟೆಲಿಗ್ರಾಮ್ ನಾಗ. ಸೊ ಗೈಸ್ ನಾನು ಟೆಲಿಗ್ರಾಮ್ ನಾಗ ಯಾರು ಜಾಯ್ನ್ ಆಗಿಲ್ಲ ಹೋಗ್ರಿ ಪಟ್ ಅಂತ ಟೆಲಿಗ್ರಾಮ್ ನಾಗ ಜಾಯ್ನ್ ಆಗ್ರಿ ಗೈಸ್. ನಾನು ಇನ್ಸ್ಟಾಗ್ರಾಮ್ ನಾಗ ಯಾರು ಫಾಲೋ ಮಾಡಿಲ್ಲ ಇನ್ಸ್ಟಾಗ್ರಾಮ್ ನಾಗ ಫಾಲೋ ಮಾಡ್ರಿ ಗೈಸ್. ಯೂಟ್ಯೂಬ್ ವಿಡಿಯೋ ನೋಡಂತಿಲ್ಲ ಯಾರು ನೋಡಂತೀರಿ ಬಂದು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳಂತಿಲ್ಲ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊರಿ ಗೈಸ್, ಏನು ಇಲ್ಲ ನನಗೆ ಒಂದು ಪೈಸಾ ಲಾಭ ಇಲ್ಲ, ಆರಾಮಿಲ್ಲ ಅಂದ್ರೆ ವಿಡಿಯೋ ಮಾಡತ್ತೀನಿ ನಿಮ್ ಸಂಬಂಧ. ನಮ್ಮ ಅಣ್ಣ ತಮ್ಮಗಳು ನೋಡ್ಕೊಳ್ಳಿ, ನಮ್ಮ ಬ್ರದರ್ಸ್ ನೋಡ್ಕೊಳ್ಳಿ, ನಮ್ಮ ಅಣ್ಣ ತಮ್ಮರೆಲ್ಲ ಗೆಲ್ಲಿ ಪ್ರಾಫಿಟ್ ಮಾಡ್ಕೊಳ್ಳಿ, ಫ್ಯಾಂಟಸಿ ಟೀಮ್ ಮಾಡ್ಕೊಳ್ಳಿ, ಚಲೋ ಪ್ರಾಫಿಟ್ ಮಾಡ್ಕೊಳ್ಳಿ ಗೈಸ್. ಆದಷ್ಟು ಜಾಸ್ತಿ ಸ್ಮಾಲ್ ಲೀಗ್ ಟ್ರೈ ಮಾಡ್ಲಿ ಗೈಸ್, ಯಾಕಂದ್ರೆ ಕಾಂಪಿಟೇಷನ್ ಭಾಳ ಕಮ್ಮಿ ಇರ್ತೈತಿ. ಸೊ ನಿಮ್ದೊಂದು ಚಲೋ ಟೀಮ್ ಕುಂತು ಬಿಡ್ತಂದ್ರೆ 50,000, 1 lakh, 2 lakh ಎತ್ಕೊಂಡ್ ಬಿಡ್ಬೋದು ನೀವು ಫ್ಯಾಂಟಸಿ ಟೀಮ್ ನಾಗ. ಸೊ ಫ್ಯಾಂಟಸಿ ಏನಾಗ ಸ್ಮಾಲ್ ಲೀಗ್ ನಾಗ ಗ್ರ್ಯಾಂಡ್ ಲೀಗ್ ನಾಗ ಕ್ರೋರ್ಸ್ ಆಫ್ ಪೀಪಲ್ ಇರ್ತಾರೆ. ಸೊ ಭಾಳ ಕಷ್ಟ ಅಲ್ಲಿ ಗೆಲ್ಲೋದು, ಆದ್ರೂ ಟ್ರೈ ಮಾಡ್ರಿ. ಅದ್ರ ಭಾಳ ಅಂದ್ರೆ ಸ್ಮಾಲ್ ಲೀಗ್ ಆಡಕ್ ಟ್ರೈ ಮಾಡ್ರಿ ಗೈಸ್, ವಿನ್ನಿಂಗ್ ಜಾಸ್ತಿ ಆಕೈತಿ. ಸೊ ಗೈಸ್ ಇದನ್ನ ನಾನು ಹೇಳೋದ, ನಾಳೆ ಮತ್ತೆ ಇನ್ನೊಂದು ವಿಡಿಯೋ ಬರ್ತೀನಿ ಗೈಸ್. ಸೊ ಇವತ್ತಿಗೆ ಇಷ್ಟ, ಟಾಟಾ, ಬಾಯ್ ಬಾಯ್.